ಓಕೆ, ಬಿಗ್ ಬಾಸ್ ಫೈನಲ್ ನಡೀತಿದೆ ಇವತ್ತು. ಯಾರು ಗೆಲ್ಬೋದು ಮೇಡಮ್? ಪ್ರತಾಪ್ ಇಲ್ಲ ತುಕಾಲಿ ಸಂತು. ತುಕಾಲಿ ಅಲ್ಲ, ಇವರು ವರ್ತೂರ್ ಸಂತು. ಸಂತೋಷ್. ಯಾಕೆ ಪ್ರತಾಪ್ ಗೆಲ್ಬೋದು ಅಂದ್ರೆ ಯಾಕೆ ಗೆಲ್ಬೋದು? ರೈತರು ಅಂತ ಅಲ್ಲ, ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು. ಅವ್ರನ್ನ ಬಿಟ್ರೆ ಮತ್ತೆ ಯಾರು ಗೆಲ್ಬೋದು? ಸಂಗೀತ. ಸಂಗೀತ. ಯಾಕೆ ಸಂಗೀತ ಅವ್ರು ಯಾಕೆ ಗೆಲ್ಬೋದು? ಸಂಗೀತನೂ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ, ಅದರಿಂದ ಎಲ್ಲ ಹೇಳ್ತಿದ್ದಾರೆ ಸಂಗೀತ ಅವರೇ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಷ್ಟ ತನಕ ಒಂದು ಸ್ಟ್ರಾಂಗ್ ಲೇಡಿ ಅಂದ್ರೆ ಸಂಗೀತ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಅಂತ? ಸಂಗೀತ 3 ಜನದಲ್ಲಿ ಯಾರು ಗೆದ್ರೂ ಓಕೆನೆ ಅಷ್ಟೇ. ನಿಮ್ಗೆ ಯಾರು ಗೆಲ್ಬೋದು ಮೇಡಮ್? ಪ್ರತಾಪೇ. ಪ್ರತಾಪ್. ಯಾಕೆಂದರೆ ಅವ್ರದ್ದು ಗೆಲ್ಲು ತುಂಬ ಜನ ಇದು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರೇ ಆಗ್ಬೋದು ಅಂತ ಅನಿಸುತ್ತೆ ಅಷ್ಟೇ. ಅವರು ಚೆನ್ನಾಗಿ ಮಾಡ್ತಾರೆ ಬಿಗ್ ಬಾಸಲ್ಲಿ. ತುಂಬ ಚೆನ್ನಾಗಿ ಇಷ್ಟ ಆಗಿದ್ದಾರೆ. ತುಂಬ ಇದು ಮಾಡ್ತಾರೆ ಜನ ಎಲ್ಲ. ಅವರೇ ಆಗ್ಬೋದು ಅಷ್ಟೇ. ಅವರಲ್ಲಿ ಲೇಡಿ ಕೂಡ ಒಬ್ರು ಇದ್ದಾರೆ, ಸಂಗೀತ ಅವರು ಕೂಡ ಒಬ್ರು ಬಂದಿದ್ದಾರೆ. ಅದೆಲ್ಲ ನಮಗೆ ಗೊತ್ತಿಲ್ಲ. ಪ್ರತಾಪ್ ಅವರದ್ದು ಸ್ವಲ್ಪ ಅವರಾಗೆ ನೋಡ್ತೀವಿ ಅಷ್ಟೇ. ಅವರು ಸ್ವಲ್ಪ ನಮಗೆ ಲೈಕ್ ಆಗುತ್ತೆ, ಅವ್ರ ಬಗ್ಗೆ ಹೇಳ್ಬೋದು ಅಷ್ಟೇ. ಮತ್ತು ಎಲ್ಲ ರೀತಿ ಅವರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಬರ್ತಾರೆ. ಅದೆಲ್ಲ ರೀತಿ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅವ್ರು ಮಾಡೋದು ರೀತಿ, ಅವ್ರ ಆಟ ಎಲ್ಲ, ಮಾತು ಎಲ್ಲ ಚೆನ್ನಾಗಿರುತ್ತೆ ಸರ್. ಪ್ರತಾಪ್ ಅವರು ಅಂದರೆ ಇಷ್ಟ, ಅವರೇ ಗೆಲ್ಲಬೇಕು ಅಂತ ನಿಮ್ಮ ಆಸೆ? ಹೌದು ಸರ್, ಅವ್ರು ಗೆಲ್ತಾರೆ. ಗೆಲ್ತಾರಾ? ಹೌದು ಸರ್, ಹೌದು ಸರ್. ಎಲ್ಲರೂ ಬಾಯಲ್ಲಿ ಅವರೇ ಹೆಸರು ಇರೋದು. ಅಟ್ಲೀಸ್ಟ್ ಅವರೇ ಬರ್ಬೋದು ಅಂತ 100% ಹೇಳ್ಬೋದು. ಸರ್, ನಿಮಗೆ ಯಾರು ಗೆಲ್ಬೋದು? ಗೆಲ್ಲೋದು ನಿಮಗೂ ಗೊತ್ತಿರುತ್ತೆ. ಸೋಷಿಯಲ್ ಮೀಡಿಯಾದಾಗೆಲ್ಲ ಹರಿದಾಡ್ತಿರೋದು ಪ್ರತಾಪ್ ಅವ್ರದ್ದೇನೆ. ಅವರೇ ಗೆಲ್ಬೋದು, ಅವರೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸು ಇದೆ ಇವತ್ತು. ಪ್ರತಾಪ್ ಅವ್ರು ಗೆಲ್ಬೇಕು ಅಂತಿದ್ರೆ ಒಂದು ರೀಸನ್ ಇದ್ರೆ ಏನು ಸರ್? ಒಂದು ರೀಸನ್ ಇದ್ರೆ ನಿಮಗೂ ಅವರು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಯಾವ ರೀತಿ ಇದ್ರು ಅಂತ ಗೊತ್ತು. ಈಗ ಒಳಗಡೆ ಹೋದ್ಮೇಲೆ ಅವ್ರು ಇನ್ನೋಸೆನ್ಸು ಅವ್ರ ತಪ್ಪನ್ನ ಅವ್ರು ಅರಿವು ಮಾಡ್ಕೊಂಡಿದ್ದಾರೆ, ಇನ್ನೋಸೆನ್ಸಾಗಿ ಆಡಿದ್ದಾರೆ, ಎಲ್ಲರನ್ನೂ ಚೆನ್ನಾಗಿ ಫೇಸ್ ಮಾಡಿದ್ದಾರೆ. ಸುಮ್ಮನೆ ಅಂತ ಆಗಲಿ ಎಂಥ ಜೋರಾಗಿ ಮಾತಾಡೋರ್ನಾಗಲಿ ಸೈಲೆಂಟಾಗಿಯೇ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಓಟ್ಸು ಚೆನ್ನಾಗಿ ಬಂದಿರುತ್ತೆ ಅವ್ರಿಗೆ. ಕಾರಣಕ್ಕೆ ಅವರೇ ಗೆಲ್ತಾರೆ. ನಾನು ಅವ್ರಿಗೆ ಓಟ್ ಮಾಡಿರೋದು ಅವರೇ ಗೆಲ್ಲಬೇಕು. ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ಗೆಲ್ಬೋದು? ಅವ್ರನ್ನ ಬಿಟ್ಟರೆ ನಮಗೆ ವರ್ತೂರವರೇ ಬರುತ್ತೆ. ವರ್ತೂರು ಯಾಕಂದರೆ ಅವರು ಹಳ್ಳಿಕಾರ್ ಬಂದ ಬೆಳೆಸೋಕೆ ಅಂತ ಬಂದಿದ್ದು. ಹಳ್ಳಿಕಾರ್ ಬಗ್ಗೆ ಒಳಗಡೆ ಸ್ವಲ್ಪ ಕಮ್ಮಿ ಮಾತಾಡಿದ್ದಾರೆ, ಅಥವಾ ಮಾತಾಡಿರ್ತಾರೆ ಚೆನ್ನಾಗೇನೆ. ಅವ್ರ ಇಂಟೆನ್ಷನ್ ನೋಡಿದರೆ ಅವರೇ ಗೆಲ್ಲಬೇಕು ಅಂತ ಅನ್ಸುತ್ತೆ ನಮಗೆ. ಒಟ್ಟಿನಲ್ಲಿ ನಿಮಗೆ ಗೆಲ್ಬೇಕಂತಿದ್ರೆ ಪ್ರತಾಪ್ ಎರಡು ಕೈ ಪ್ರತಾಪ್ ಅಥವಾ ವರ್ತೂರ್ ಅವ್ರದ್ದು ಆಗಿರಬೇಕು. ಹಾಂ, ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.